ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ಶಶಿ, ಒಂದು ಪಾಯಿಂಟ್ ಇತ್ತು. ಸೊ ಹಾಗಾದರೆ ನಿಮ್ಮಗಳ ವಾದವನ್ನು ಕೇಳಿ ಮಾತಾಡ್ತಿರೋದು, ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇಲ್ಲ. E20 ಬಳಸಿದ್ರೆ ಮುಂದಿನ ದಿನಗಳಲ್ಲಿ ಎಂಜಿನ್ ಪ್ರಾಬ್ಲಮ್ ಬಂದರೆ ಅವರವರೇ ಹೊಣೆ ಅದಕ್ಕೆ ಅಂತನಾ? ಯಾರನ್ನೂ ಹೊಣೆ ಮಾಡೋ ಸ್ಥಿತಿ ನಾವಿಲ್ಲ. ಇವತ್ತಿನ ರೂಲ್ಸು, ಇವತ್ತಿನ ಅಪ್ಡೇಟ್ಸ್ ಪ್ರಕಾರ ಹೋದ್ರೆ ನಾಳೆ ಏನಾಗುತ್ತೆ ಗೊತ್ತಿಲ್ಲ ನನಗೆ. ಇನ್ನೂ ಒಂದು, ಭಾರತದಲ್ಲಿ ಕಸ್ಟಮರ್ ಫ್ರೆಂಡ್ಲಿ ಯಾವುದೂ ಇಲ್ಲ, ಕಸ್ಟಮರ್ಗೆ ಅನುಕೂಲವಾಗಂತ ಯಾವುದೂ ಪ್ರಾಡಕ್ಟ್ಸ್ ಇಲ್ಲ. ಎಲ್ಲ ಮ್ಯಾನುಫ್ಯಾಕ್ಚರ್ಗೆ ಹೆಲ್ಪ್ ಆಗೋಂಥ ಪ್ರಾಡಕ್ಟ್ಸ್. ಅದೇ ನೀವು ವಿದೇಶಗಳು ಹೇಳ್ತಾರೆ, ವೆಸ್ಟರ್ನ್ ಕಂಟ್ರೀಸ್ ಹೇಳಿದ್ರು ಅಲ್ಲೆಲ್ಲ ಇದೆ. ನಾನು ಅದಕ್ಕೆ ಕೇಳಿದೆ, ಅಲ್ಲಿ ಭಾರತೀಯ ಜಗತ್ತಿನ ರಾಷ್ಟ್ರಗಳಲ್ಲಿ ಯುರೋಪ್ ಜೊತೆಯಲ್ಲಿ ಅಲ್ಲಿ ಆದಾಯ ಜೊತೆಯಲ್ಲಿ ತಲಾ ಆದಾಯ ಜೊತೆ ಮ್ಯಾಚ್ ಮಾಡಕ್ ಆಗಲ್ಲ. ಆಮೇಲೆ ಅಲ್ಲಿ ಯುರೋಪ್ ಕಂಟ್ರೀಸ್, ಏಷ್ಯಾದಲ್ಲಿ ಹೈಯೆಸ್ಟ್ ಬೆಂಗಳೂರಲ್ಲಿ ಒಂದು ಸಣ್ಣ ಪ್ರಾಡಕ್ಟ್ ಏನೋ ಸಣ್ಣ ಪ್ರಮಾಣದ ಕೊರತೆ ಇದ್ರು, ಅಲ್ಲೇನಾದ್ರೂ ತೊಂದರೆ ಇದ್ರು ಕೋರ್ಟ್ಗೆ ಹೋದಾಗ ಅದು ಗ್ರಾಹಕನಿಗೆ ಹೆಚ್ಚಿನ ಹಣವನ್ನು ಕೊಡುತ್ತೆ. ಅದು ಗ್ರಾಹಕ ಸ್ನೇಹಿ. ಇಲ್ಲಿ ಮ್ಯಾನುಫ್ಯಾಕ್ಚರರ್ ಸ್ನೇಹಿ, ಈ ದಂಧೆಗಳು ಮಾಡ್ತಾರಲ್ಲ ಅವ್ರ ಸ್ನೇಹಿ ಆಗಿದೆ. ಅಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ R&D ಅಂತ ಏನಿದೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಕಳೆದ 12 ವರ್ಷಗಳಿಂದ ಎಲ್ಲೋ ಒಂದು ಕಡೆ ನಶಿಸಿ ಹೋಗಿದೆ ಅನಿಸ್ತಾ ಇದೆ. ಯಾಕಂದ್ರೆ R&Dನೇ ಮಾಡ್ತಾ ಇಲ್ಲ, ಮೀಸಲಾಗ್ತಾ ಇಲ್ಲ. ತಜ್ಞರ ಜೊತೆ ಅಧ್ಯಯನ ಮಾಡಬೇಕು, ಪರಿಣಿತರ ಜೊತೆ ಮಾತಾಡಬೇಕು. ಇದನ್ನೆಲ್ಲ ಬಿಟ್ಟು ನೀವು ಏಕಾಏಕಿ ಮಾಡೋದ್ರಿಂದ ಸಮಸ್ಯೆ ಉಲ್ಬಣ ಆಗುತ್ತೆ. ಮತ್ತೆ ಹೋರಾಟಕ್ಕೆ ನಿಂತ್ಕೊಂಡು ಮತ್ತೆ ಅದೇ ನಿಮ್ಮ ಡೈಲಾಗು, ದೇಶದ್ರೋಹಿಗಳು ಅನ್ನುವ ಡೈಲಾಗು. ನಾವು ಸ್ವಾವಲಂಬಿಗಳು ಆಗ್ಬೇಕು ಅಂತ ಹೇಳ್ತಾರೆ. ಸ್ವಾವಲಂಬಿಗಳು ಹೆಂಗ್ ಆಗ್ತೀರಿ? ಕಳೆದ 2010ರಲ್ಲಿ ಬಯೋಫ್ಯೂಯಲ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ಇದಕ್ಕೋಸ್ಕರ ತಯಾರು ಮಾಡಿದ್ದು. ಯಾಕೆ ಅಂದ್ರೆ ನಮ್ಮ ಕೆಲವು ಹೊಂಗೆ ಬೀಜ, ಮತ್ತೊಂದು ಬೀಜಗಳಿಂದ ನಾವು ಫ್ಯೂಯಲ್ ಡೆವಲಪ್ ಮಾಡ್ತೀವಿ ಅಂತ ಹೇಳಿದ್ರು. ಬಯೋಫ್ಯೂಯಲ್, ಬಯೋ ಎನರ್ಜಿ ಅಂತ. ಆ 100 ಕೋಟಿ 1000 ಕೋಟಿ ಖರ್ಚು ಮಾಡ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಏನಾಯ್ತು ಅಂತ ಇದುವರೆಗೂ ಲೆಕ್ಕ ಕೊಡ್ಲಿಲ್ಲ, ಅಕೌಂಟಬಿಲಿಟಿ ಹೇಳಲಿಲ್ಲ. ಎಷ್ಟು ಡೆವಲಪ್ ಮಾಡಿದ್ರಿ, ಎಷ್ಟು ನೀವು ಎಣ್ಣೆ ತೆಗೆದ್ರಿ, ಎಷ್ಟು ಡೀಸೆಲ್ ತೆಗೆದ್ರಿ, ಎಷ್ಟು ಪೆಟ್ರೋಲ್ ತೆಗೆದ್ರಿ, ಏನು ಲೆಕ್ಕ ಇಲ್ಲ. ಈಗ ಇದು ಎಥನಾಲ್ಗೆ ಬಂದಿದ್ದೀರಾ. ಎಥನಾಲ್ ಒಂದಿನ ಇಷ್ಟೇ ದೊಡ್ಡ ಪ್ರಮಾಣದಲ್ಲಿ ನೀವು ಬಳಸಿ ಎಲ್ಲ ವೆಹಿಕಲ್ಸ್ ಸಮಸ್ಯೆ ಆಗುತ್ತೆ. ಮತ್ತೆ ಇನ್ನೊಂದು, ನೀವು ಹಣ ಗಳಿಸಿ ಎಲ್ಲ ಹಾಳು ಮಾಡ್ತೀರಾ. ಹಾಳು ಮಾಡಿದಾಗ ಈ ಸ್ಥಿತಿಯನ್ನು ಮತ್ತೆ, ಆ ವಾಣಿಜ್ಯ ಸ್ಥಿತಿಯನ್ನು ಮತ್ತೆ ಮೇಲ್ಮಟ್ಟಕ್ಕೆ ತರೋದು ಯಾರು? ತರಕ್ಕಾಗುತ್ತಾ? ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಲ್ಲ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಕ್ಕೆ ನಾವು August 1ರಂದು ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ತ್ಯಾಜ್ಯ ದೊಡ್ಡ ಸಮಸ್ಯೆ ಬರ್ಲಿಕ್ಕಿಲ್ವ? ಗಾಡಿಗಳು ಈ ತರ ಕೆಟ್ಟ ಹೋಗ್ಸಿರುವಾಗಿ ಒಬ್ಬ ಮಾರ್ತಾನೆ, ಯಾರೋ ರಿಸ್ಕ್ ಕೊಂಡ್ಕೊಳ್ಬಹುದು. ಅಪ್ಪ ನಿನ್ ಗಾಡಿ ನನಗೆ ಬೇಡ ಅಂತ ನಾವು ಹೇಳ್ಬೋದು. ಟ್ರಾನ್ಸ್ಪೋರ್ಟೇಷನ್ ದೊಡ್ಡ ತ್ಯಾಜ್ಯ ಸಮಸ್ಯೆ ಬರಲ್ಲ ನಮಗೆ. ಅದನ್ನ ನಾನು ಹೇಳಿದ್ದು, ತ್ಯಾಜ್ಯ ಸಮಸ್ಯೆನೂ ಬರುತ್ತೆ, ನಿರ್ವಹಣೆಗೋಸ್ಕರ ಲ್ಯಾಂಡ್ ಭೂಮಿ ಸಮಸ್ಯೆನೂ ನಮ್ಗೆ ಹೆಚ್ಚಾಗುತ್ತೆ. ಎಲ್ಲಂದ್ರಲ್ಲೇ ಹಾಕ್ತಾರೆ. ಎನ್ವೈರನ್ಮೆಂಟ್ ಸಮಸ್ಯೆ ಬರುತ್ತೆ. ಎನ್ವೈರನ್ಮೆಂಟ್ ಆಗ್ಲೇ ಇವಿಗಳ ಬಗ್ಗೆ ದೊಡ್ಡ ಚರ್ಚೆ ಅದು. ಬ್ಯಾಟ್ರಿ ಓಡ್ತಾ ಇದೆ, ಈಗ ಬ್ಯಾಟ್ರಿ ಓಡ್ತಾ ಇದೆ, ಕಾರ್ ಓಡ್ತಾ ಇದೆ, 5 ವರ್ಷ 6 ವರ್ಷ ಆದ್ರೆ ಆಯಸ್ಸು, ಬ್ಯಾಟ್ರಿ ಹೊರಟೋಗುತ್ತೆ. ಬ್ಯಾಟ್ರಿ ತ್ಯಾಜ್ಯ ನೀನ್ ಎಲ್ಲ ಹಾಕ್ತೀಯಾ? ಎಷ್ಟು ಪರ್ವತಗಳು ಬೇಕಾಗ್ತವದು? ಇದ್ರದ್ದು ಸಮಸ್ಯೆ ಬಗ್ಗೆ ಯಾರು ಯೋಚನೆ ಮಾಡಿದ್ರಾ ಅಂತ ಕೇಳ್ತಾರೆ. ದೊಡ್ಡ ದೇಶಗಳಲ್ಲಿ ಮುಂದಾಗುತ್ತಕ್ಕಂತ ಅನಾಹುತಗಳ ಬಗ್ಗೆ ಯೋಚನೆ ಮಾಡಬೇಕು. ಇವತ್ತೇನೋ ಹಾಕ್ಬೇಕು, ಇವತ್ತೇನೋ ಮಾಡ್ಬೇಕು, ನಾನೇನೋ ಜನರೇಷನ್ನೇ ಹಾಳು ಮಾಡ್ತಿರಲ್ಲ. ನೀವು ದೇಶ ಕಟ್ಟೋ ಕೆಲಸ ಮಾಡ್ತಾ ಇದ್ದೀರಾ. ದೇಶ ಇದು ಎಲ್ಲಾ ಕಡೆನೂ ನೀವು ಇನ್ಕಮ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ 30%, GST 18% ವರೆಗೂ ಕಲೆಕ್ಟ್ ಮಾಡ್ತಾ ಇದ್ದೀರಾ. ಎಲ್ಲ ಪ್ರೊಫೆಷನಲ್ ಟ್ಯಾಕ್ಸ್, ಇನ್ನೊಂದು ಟ್ಯಾಕ್ಸ್, ಮತ್ತೆ ಎಲ್ಲಾ ಟ್ಯಾಕ್ಸ್ ಮಾಡ್ತೀರಾ. ಮತ್ತೆ ಪೆಟ್ರೋಲ್ ಡಬಲ್ ರೇಟ್ ತಗೋತಾ ಇದ್ದೀರಾ. ಇವತ್ತು 60 ರೂಪಾಯಿ ಪೆಟ್ರೋಲ್ 111 ರೂಪಾಯಿಗೆ ಮಾರ್ತಾ ಇದ್ದೀರಾ. ಎಲ್ಲಾ ರೀತಿಯಲ್ಲೂ ಮಾಡ್ಕೊಂಡು ಇಡೀ ದೇಶವೇ ಟೋಲ್ ಮಾಡಿದೀರಾ. ಎಲ್ಲೂ ನೀವು ಎಲ್ಲೂ ಹೋಗಕ್ಕಾಗಿಲ್ಲ. ನಾವು ಗಾಡಿಗಳು ಇವತ್ತು ಟೋಲ್ ಬಿಟ್ಟು ನೀವು ಎಲ್ಲೂ ಕದ್ಲೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಟೋಲ್ ಮಾಡಿ ಇಟ್ಟಿದ್ದೀರಾ. ಇಷ್ಟು ಸಂಪಾದನೆ ಮಾಡಿ ಸಹ ನಮ್ಮ ದೇಶ ಇವತ್ತು 200 ಲಕ್ಷ ಕೋಟಿ ಸಾಲದಲ್ಲಿದೆ. ನಂತರ ಈ ನಮ್ಮ ವೆಹಿಕಲ್ನು ಸಹ ನೀವು ಹಾಳು ಮಾಡ್ತೀರಾ ಅಂದ್ರೆ ನಿಮಗೆ ಜನರು ಶಾಪ ಆಗದೆ ಇರ್ತಾರ?